ಒಂದು ಎರಡನೇ ಮದುವೆಗೆ ತಯಾರಾದ ಮೇಘ್ನಾ ರಾಜ್. ಹೌದು ಸ್ನೇಹಿತರೆ, ಮೊಟ್ಟ ಮೊದಲನೇದಾಗಿ ಮೇಘ್ನಾ ರಾಜ್‌ರವರು ಎರಡನೇ ಮದುವೆಗೆ ಒಂದು ಒಪ್ಪಿಗೆ ಕೊಟ್ಟಿರಲಿಲ್ಲ. ಸೊ ಮೊಟ್ಟ ಮೊದಲನೇದಾಗಿ ಅವ್ರ ತಂದೆ ತಾಯಿಯವರು ತುಂಬ ಫೋರ್ಸ್ ಮಾಡಿದ್ರು ಕೂಡ, ಇಲ್ಲ ನಾನು ಯಾವುದೇ ಎರಡನೇ ಮದುವೆಯನ್ನು ಆಗೋದಿಲ್ಲ, ನನಗೆ ಫೋರ್ಸ್ ಮಾಡಬೇಡಿ ಅನ್ನೋ ಮಾತನ್ನು ಕೂಡ ಒಂದು ಮೇಘ್ನಾ ರಾಜ್‌ರವರು ಹೇಳಿದರು. ಸೊ ಅವ್ರ ತಂದೆ ತಾಯಿಯವರು ತುಂಬಾ ಫೋರ್ಸ್ ಮಾಡಿದ್ರು ಕೂಡ ಯಾವುದೇ ರೀತಿಯಾಗಿ ಒಪ್ಕೊಂಡಿರಲಿಲ್ಲ. ಸೊ ನನಗೆ ಚಿರಂಜೀವಿ ಸರ್ಜನೇ ಅಲ್ಲ, ಸೊ ನನ್ನ ಮಗನಲ್ಲೇ ನಾನು ಅವನನ್ನು ನೋಡ್ಕೊಳ್ತಾ ಇದ್ದೀನಿ. ಸೊ ನನ್ನ ಮಗನಿಗೆ ತಂದೆ ತಾಯಿ ಎರಡೂ ಕೂಡ ನಾನೇ ಆಗೇ ಇರ್ತೀನಿ ಅನ್ನೋ ಮಾತನ್ನು ಮೇಘ್ನಾ ರಾಜ್‌ರವರು ಹೇಳಿದ್ದಾರೆ. ಸೊ ಇಷ್ಟಕ್ಕೂ ಮೊನ್ನೆ ಅಷ್ಟೇ ಒಂದು ಬ್ರಾಡ್ಕಾಸ್ಟ್ ಚಾನಲ್ನಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಸೊ ನನ್ನ ಮಗನಿಗೂ ಕೂಡ ಒಬ್ಬ ಫಾದರ್ ಫಿಗರ್ ಬೇಕು, ಆದಷ್ಟು ಬೇಗ ನಾನು ಎರಡನೇ ಮದುವೆಯನ್ನು ಆಗ್ತೀನಿ ಅನ್ನೋ ಮಾತನ್ನು ಮೇಘ್ನಾ ರಾಜ್‌ರವರು ಹೇಳಿದ್ದಾರೆ. ಸೊ ಮೊಟ್ಟ ಮೊದಲನೇದಾಗಿ ಒಂದು ಎರಡನೇ ಮದುವೆಯನ್ನು ಆಗೋದಿಲ್ಲ ಅನ್ನೋಂಥವ್ರು ಎರಡನೇ ಮದುವೆಯನ್ನು ಆಗೋಕೆ ಯಾಕೆ ಒಪ್ಕೊಂಡ್ರು? ಸೊ ಇದ್ರ ಹಿಂದಿರ ಅಸಲಿ ಸತ್ಯವೇನು? ಸೊ ಹಾಗೆ ನೋಡಬೇಕಪ್ಪ ಅಂತಂದರೆ ಚಿರಂಜೀವಿ ಸರ್ಜಾ ಅವರು ಒಂದು ಮರಣ ಹೊಂದಿದಾಗ ತುಂಬ ಒಂದು ನೋವುಗಳನ್ನು ಇವರು ಅನುಭವಿಸಿದ್ದಾರೆ. ಈಗ ಎರಡನೇ ಮದುವೆಗೆ ಯಾಕೆ ಒಪ್ಕೊಂಡ್ರು? ಸೊ ಏನಾಯಿತು? ಸೊ ಇದರಿಂದಿರೋದು ಏನು? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಷ್ಟಕ್ಕೂ ಹುಡುಗ ಯಾರು, ಏನನ್ನ ಕೆಲಸ ಮಾಡ್ತಾರೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ನೋಡಬೇಕಪ್ಪ ಅಂತಂದರೆ ಮೊಟ್ಟ ಮೊದಲನೇದಾಗಿ ಮೇಘ್ನಾ ರಾಜ್‌ರವರು ಕನ್ನಡ ಹಾಗೆ ಒಂದು ತೆಲುಗು ತಮಿಳು ಇಂಡಸ್ಟ್ರಿಗೆ ಹಲವಾರು ಒಂದು ಹಿಟ್ ಸಿನಿಮಾಗಳನ್ನು ಕೊಟ್ಟಂಥವ್ರು. ಅಷ್ಟೇ ಅಲ್ಲದೆ ಕನ್ನಡದಲ್ಲಿ ಒಂದು ರಾಜಾಹುಲಿ ಆಗಿರ್ಬೋದು, ತುಂಬಾ ಒಂದು ಒಳ್ಳೆಯ ಹಿಟ್ ಸಿನಿಮಾಗಳನ್ನು ಮೇಘ್ನಾ ರಾಜ್‌ರವರು ಕೊಟ್ಟರು. ಅದಾದ ನಂತರ ಒಂದು ಚಿರಂಜೀವಿ ಸರ್ಜಾ ಹಾಗೆ ಇವರಿಬ್ಬರು ಪ್ರೀತಿಸೋಕೆ ಸ್ಟಾರ್ಟ್ ಮಾಡಿ, ಸೊ ಇಬ್ಬರು ಕೂಡ ಒಂದು ಮನೆಯಲ್ಲಿ ಒಪ್ಪಿಸಿ ಒಂದು ವಿವಾಹವನ್ನು ಆದರೂ ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು. ಆದರೆ ದುರಾದೃಷ್ಟ ಅಂತಕ್ಕಂಥದ್ದು ಎಲ್ಲರನ್ನೂ ಬಿಡೋದಿಲ್ಲ. ಸೊ ಯಾಕಪ್ಪ ಅಂತಂದರೆ ತುಂಬ ಒಂದು ಅದೃಷ್ಟ ಇದ್ದವರು ಮಾತ್ರ ಇಲ್ಲಿ ಬದುಕ್ತಾರೆ. ಸೊ ನೋಡ್ಬೇಕಪ್ಪ ಅಂತಂದರೆ ಯಾವ ಜೋಡಿ ತುಂಬ ಚೆನ್ನಾಗಿರುತ್ತೋ ಆ ಜೋಡಿ ಒಂದು ಹೆಚ್ಚು ಕಾಲ ಬದುಕೋದೇ ಇಲ್ಲ. ಸೊ ಉದಾಹರಣೆಗೆ ನೋಡ್ಬೇಕಪ್ಪ ಅಂತಂದರೆ ಒಂದು ಪುನೀತ್ ರಾಜ್‌ಕುಮಾರ್ ಹಾಗೆ ಅಶ್ವಿನಿ ಪುನೀತ್ ರಾಜ್‌ಕುಮಾರ್ ಅವರನ್ನು ನೋಡ್ಬೋದು. ಹಾಗೆ ಈ ಕಡೆ ವಿಜಯ ರಾಘವೇಂದ್ರ ಹಾಗೆ ಅವರ ಪತ್ನಿಯಾದಂಥ ಸ್ಪಂದನಾ ಅವರನ್ನು ನೋಡ್ಬೋದು. ಮೊನ್ನೆ ಅಷ್ಟೇ ಒಂದು ದಿಲೀಪ್ ರಾಜ್‌ರವರು ಕೂಡ ಒಂದು ನಿಧನವನ್ನು ಹೊಂದಿದ್ರು. ಸೊ ಅವ್ರ ಪತ್ನಿ ಅವರು ಕೂಡ ತುಂಬ ಚೆನ್ನಾಗಿ ಒಂದು ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು. ಅದಕ್ಕೆ ದಿಲೀಪ್ ರಾಜ್ ಪತ್ನಿ ಅವರು ಕೂಡ ಒಂದು ಕಮೆಂಟನ್ನು ಕೂಡ ಒಂದು ಮೆಸೇಜನ್ನು ಕೂಡ ಕಳಿಸಿದ್ರು. ಸೊ ತುಂಬ ಚೆನ್ನಾಗಿ ಒಂದು ಜೀವನವನ್ನು ನಡೆಸಬೇಡಿ, ದೇವರಿದ್ದಾನೆ, ಎಚ್ಚರಿಕೆ, ಅವನು ಕರ್ಕೊಂಡು ಬಿಡ್ತಾನೆ ಅನ್ನೋ ಮಾತನ್ನು ಕೂಡ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ರು. ತುಂಬಾ ದುಃಖ ಆಗುತ್ತೆ ಅಂತಕ್ಕಂಥ ಇಂತಹ ಒಂದು ಸಿಚುವೇಶನ್ಗಳನ್ನು ನೋಡಿದಾಗ. ಸೊ ಇನ್ನು ನೋಡ್ಬೇಕಪ್ಪ ಅಂತಂದರೆ ಮೇಘ್ನಾ ರಾಜ್‌ರವರು ಎರಡನೇ ಮದುವೆಗೆ ಒಪ್ಕೊಂಡಿರಲಿಲ್ಲ. ಸೊ ಎರಡನೇ ಮದುವೆಯನ್ನು ಆಗೋದಿಲ್ಲ, ನನಗೆ ಫೋರ್ಸ್ ಮಾಡಬೇಡಿ ಅನ್ನೋ ಮಾತನ್ನು ಅವ್ರ ತಂದೆ ತಾಯಿ ಅವರಿಗೆ ಹೇಳಿದರು. ಸೊ ಇನ್ನು ಎರಡನೇ ಮದುವೆಗೆ ಮೊನ್ನೆ ಅಷ್ಟೇ ಒಂದು ಬ್ರಾಡ್ಕಾಸ್ಟ್ ಚಾನಲಲ್ಲಿ ಒಂದು ಹೇಳಿದ್ದಾರೆ. ಸೊ ನಾನು ಎರಡನೇ ಮದುವೆಯನ್ನು ಆಗ್ತೀನಿ ಸೊ ಅನ್ನೋ ಮಾತನ್ನು ಹೇಳಿದ್ದಾರೆ. ಸೊ ಒಂದು ಎರಡನೇ ಮದುವೆಯನ್ನು ಆಗೋದಕ್ಕೆ ಮೇನ್ ಕಾರಣಪ್ಪ ಅಂತಂದರೆ ನನ್ನ ಮಗ, ಸೊ ಅವನ ಜೀವನವನ್ನು ನೋಡಿಕೊಂಡು ಅವನ ಬಗ್ಗೆ ವಿಚಾರವನ್ನು ಮಾಡಿಕೊಂಡು ನಾನು ಎರಡನೇ ಮದುವೆಗೆ ಒಪ್ಕೊಂಡಿದ್ದೇನೆ. ಯಾಕೆ ಅಂದರೆ ನನ್ನ ಎಲ್ಲ ಸೀಕ್ರೆಟ್ಸ್ ಅವನ ಎಲ್ಲ ಸೀಕ್ರೆಟ್ಸ್ಗಳನ್ನು ನನ್ನ ಹತ್ರ ಹೇಳ್ಕೊಳ್ಳೋಕ್ಕೆ ಆಗೋದಿಲ್ಲ. ಅವನೊಬ್ಬ ಗಂಡು ಮಗು, ಅವನದೇ ಆದ ಸೀಕ್ರೆಟ್ಸ್ಗಳನ್ನು ಹೇಳ್ಕೊಳ್ಳೋಕ್ಕೆ ಒಂದು ಗಂಡಿನ ಆಸರೆ ನಮ್ಮ ಮನೆಗೆ ಬೇಕೇ ಬೇಕು. ಅದಕ್ಕಾಗಿ ಅವನು ತಂದೆ ಇಲ್ಲದೆ ಬೆಳೆಯೋದು ನನಗೂ ಕೂಡ ಸರಿ ಕಾಣಿಸ್ತಾ ಇಲ್ಲ. ತಂದೆ ತಾಯಿ ಎರಡೂ ಕೂಡ ನಾನೇ ಆಗಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ನನಗೆ ಸರಿಯಾಗಿ ಒಂದು ತಾಯಿಯ ಸ್ಥಾನವನ್ನೇ ತುಂಬೋಕ್ಕೆ ಆಗ್ತಿಲ್ಲ. ಇನ್ನು ತಂದೆಯ ಸ್ಥಾನವನ್ನು ಎಲ್ಲಿ ತುಂಬಲಿ ಅನ್ನೋ ಮಾತನ್ನು ಒಂದು ಮೇಘ್ನಾ ರಾಜ್‌ರವರು ಹೇಳಿದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದರೆ ಅಷ್ಟಕ್ಕೂ ಹುಡುಗ ಯಾರು, ಏನನ್ನ ಕೆಲಸ ಮಾಡ್ತಾರೆ ಅನ್ನೋದನ್ನು ನೋಡಬೇಕಪ್ಪ ಅಂತಂದರೆ ಹುಡುಗ ಅವರ ಸಂಬಂಧಿಕರಲ್ಲೇ ಇದ್ದಾರಂತೆ. ಸೊ ಒಂದು ಬಿಸ್ನೆಸ್ಸನ್ನು ಕೂಡ ಅವರು ಮಾಡ್ತಾ ಇದ್ದಾರಂತೆ. ಆದಷ್ಟು ಬೇಗ ಮದುವೆ ಕೂಡ ಆಗಲಿದೆ, ಎಂಗೇಜ್ಮೆಂಟ್ ಆಗಿದೆ ಅಂತಕ್ಕಂಥ ಮಾತನ್ನು ಒಂದು ಸುದ್ದಿಗಳು ಬರ್ತಾ ಇವೆ. ಇನ್ನು ಕಾದು ನೋಡಬೇಕಾಗಿದೆ ಏನಾಗಿದೆ ಅನ್ನೋದನ್ನು. ಮೇಘ್ನಾ ರಾಜ್‌ರವರು ಎರಡನೇ ಮದುವೆ ಆಗಬೇಕಾ ಅಥವಾ ಆಗದೇ ಇದ್ರೇ ಒಳ್ಳೆಯದಾ? ಇದ್ರ ಬಗ್ಗೆ ನಿಮ್ಗೆ ಅನ್ನಿಸ್ತೆ ಅನ್ನೋದನ್ನು ಕಮೆಂಟ್ ಮಾಡಿ.